I bless you with wisdom. May your future be bright and guided by divine light. Embrace the path with courage. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಿಮ್ಮ ಗುರುಗಳ ಆಶೀರ್ವಾದ ಮತ್ತು ಗಣೇಶನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರೋವರೆಗೂ ಯಾವುದೇ ಒಂದು ಭಯ ಬೇಡ ಅನ್ನುವಂಥದ್ದು ಇದೆ. ಮುಂದಿನ 48 ದಿನಗಳ ಒಳಗೆ ಅಥವಾ 48 ಗಂಟೆಗಳ ಒಳಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನೋ ಒಂದು ಒಳ್ಳೆಯದು ನಡೆಯುತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಎಸ್ಪೆಷಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಎನರ್ಜಿ ಬ್ಯಾಲೆನ್ಸ್ ತಪ್ಪಿಸ್ತಾ ಇದ್ದಾರೆ ಅಂತ ಇದೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಂಪೂರ್ಣವಾಗಿ ದೈವಕ್ಕೆ ಶರಣಾಗ್ತೀರಾ ಅನ್ನುವಂಥದ್ದು ಇದೆ. ಮತ್ತೆ ಒಂದಷ್ಟು ವಿಚಾರಗಳಲ್ಲಿ ನೀವು ದೈವದ ಒಂದು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀರಾ ಅಥವಾ ಏನೋ ಒಂದು ಹೋಲ್ಡ್ ಓನ್ ಮಾಡ್ತಾ ಇರ್ತೀರಾ. ಸೊ ಇನ್ನ ನನ್ನ ಕೈಲಿ ಆಗಲ್ಲ ಅಂತ ಸೊ ಡಿವೈನಿಗೆ ಸರೆಂಡರ್ ಆಗುವಂಥದ್ದು ಅಥವಾ ದೇವರಿಗೆ ನನ್ನ ಕೈಲಿ ಆಗಲ್ಲ ಇನ್ನ ನೀನೇ ಹ್ಯಾಂಡಲ್ ಮಾಡುವಂಥ ಕೈ ಬಿಟ್ಬಿಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಪ್ರೀತಿ ಗೌರವಗಳು ಬರುವಂತ ಸಾಧ್ಯತೆ ಇದೆ. ಪ್ರೀತಿಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಸಾಕಷ್ಟು ಒಳಿತು ಕೂಡ ಮುಂದಿನ ದಿನಗಳಲ್ಲಿ ಬರೋದ್ರಲ್ಲಿ ಇದೆ. ಜೊತೆಗೆ ಒಂದಷ್ಟು ಸಾಕು ಅನ್ಯಾಯ ಮಾಡಿದ್ದು, ಇನ್ನಾದ್ರೂ ನ್ಯಾಯ ಕೊಡ್ಸೋಣ ಅಂತ ನಿಮ್ಮ ಶತ್ರುಗಳಿಗೇನೆ ಬುದ್ಧಿ ಬಂದಿ ಸೊ ಒಂದಷ್ಟು ಬದಲಾವಣೆನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಡಿವೈನ್ ಅವ್ರಿಗೆ ಸಾಕಷ್ಟು ಸೂಚನೆ ಕೊಟ್ಟಾಯ್ತು. ಸೊ ಒಬ್ರು ತಪ್ಪ ಒಬ್ರು ನಿಮ್ಮ ವಿದ್ಯೆ, ನಿಮ್ಮ ಸೌಂದರ್ಯ ಅಥವಾ ನಿಮ್ಮ ಒಂದಷ್ಟು ಕೆಲಸದಲ್ಲಿ ನೋಡಿರುವಂತ ಸಕ್ಸಸ್ ಇದೆಲ್ಲವನ್ನು ಕಿತ್ಕೊಂಡು ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಒಂದಷ್ಟು ವಾಮಾಚಾರದ ಮುಖಾಂತರ ಅಥವಾ ಒಂದಷ್ಟು ಪ್ರಯೋಗಗಳ ಮುಖಾಂತರ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಪೇ ಆಫ್ ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಕರ್ನಾಟಕದ ಯಾವುದೋ ಭಾಗದಲ್ಲಿ ಲಾವಾರಸ ಆದ್ರೆ ಅಗ್ನಿ ಪರ್ವತ ತರದ್ದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ಎಲ್ಲೋ ಒಂದು ಪ್ರೀತಿಯ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ಏನೋ ಸನ್ಮಾನ ಅಥವಾ ಒಂದಷ್ಟು ಪ್ರಮೋಷನ್ ಬರುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಶಿವನ ಆಲಯಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರವಾಗಿ ಏನೋ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ. ಸೊ ನೀವು ನಿಮ್ಮ ಪ್ರೀತಿ ಪಾತ್ರರ ಪ್ರೀತಿಗೋಸ್ಕರನೋ ನೀವೇನಾದ್ರೂ ಮಾಡ್ಕೊಂಡಿದ್ರೆ ಸೊ ಅದನ್ನು ಕೂಡ ನೀವು ಹರಕೆನ ತೀರ್ಸ್ಕೊಂಬನ್ನಿ. ಇದರಿಂದ ಕೂಡ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಶಿವಾಲಯ ಏನು ಭೂಮಿ ಮೇಲೆ ಕಾಣಿಸ್ಕೊಳ್ಳುತ್ತೆ ಅದು ವಿಶೇಷವಾದಂಥ ಶಕ್ತಿಗಳಿಂದ ಕೂಡಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಸರಿಯಾದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಹೋಗಿ ತುಂಬಾ ಒಳ್ಳೆಯ ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಗೈಡೆನ್ಸ್ ಇದೆ. ದೇವರ ಮಾರ್ಗದರ್ಶನ ಇಲ್ದಿರ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ. ಜೊತೆಗೆ ಗಣೇಶ ಕೂಡ ತನ್ನ ಹೈಯರ್ ಸೆಲ್ಫ್ ಗಣೇಶ ತನ್ನ ತಂದೆ ಮತ್ತೆ ತನ್ನ ಗುರುಗಳು ಆಮೇಲೆ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಗುರುವಿನ ಸ್ಥಾನದಲ್ಲಿ ಅಗ್ರಗಣ್ಯರಾಗಿ ಇರೋಂಥ ಅವರಿಂದ ಗೈಡೆನ್ಸ್ ತಗೊಂಡು ನಿಮ್ಮ ಜೀವನದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪೂರಿ ಜಗನ್ನಾಥ್ ಕ್ಷೇತ್ರದಲ್ಲಿ ಹೋಗ್ಬೇಕು ಅನ್ಕೊಂಡಿರೋರು ಸೊ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಥರದ್ದೇನೋ ಎಜುಕೇಶನ್ ಸಿಸ್ಟಮ್ ಬರುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಎಜುಕೇಶನ್ ಸಿಸ್ಟಮ್ ಈಗಿರೋದಕ್ಕಿಂತ ಟೋಟಲಿ ವಿಭಿನ್ನವಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಸ್ಕೂಲ್ಗಳಲ್ಲಿ ಸಂಸ್ಕೃತ ಮತ್ತೆ ವೇದಾಧ್ಯಯನ ಇದೆಲ್ಲವೂ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಲೈಕ್ ನಳಂದ ಯೂನಿವರ್ಸಿಟಿ
ಇರುತ್ತಲ್ಲ ಆ ಥರ ಏನೋ ಕಾನ್ಸೆಪ್ಟಲ್ಲಿ ಬರುತ್ತೆ. ಬಟ್ ಚೆನ್ನಾಗಿರುತ್ತೆ, ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ರೀತಿಲಿ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸನ್ನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಸಿಹಿನ ಕೊಡ್ತಾರೆ. ಅದನ್ನ ತಗೊಂಡೋಗಿ ಒಂದು ಮರದ ಬುಡಕ್ಕೆ ಹಾಕಿ ಇದರಿಂದ ನಿಮ್ಮ ಹೊಲದಲ್ಲಿ ಎಲ್ಲ ಆ, ಏ ಸಮಥಿಂಗ್ ಏನೋ ಒಳ್ಳೇದಾಗತ್ತೆ ಆ ತರ ಇದೆ. ಪರ್ಟಿಕ್ಯುಲರ್ಲಿ ಒಬ್ರಿಗೆ ಅಂತ ಇದೆ ಇಲ್ಲಿ. ಸೊ ಹಾಗಾಗಿ ಎಲ್ರಿಗೂ ಅನ್ವಯಿಸೋದಿಲ್ಲ ಅದು. ಆ, ಮತ್ತೆ ಇನ್ನ ಕೆಲವರಿಗೆ ನಿಮ್ಮ ಜಾಗ ಜಮೀನಿನಲ್ಲಿ ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ಆಗುವಂತ ಸಾಧ್ಯತೆಗಳಿದೆ. ಅದು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಎಲ್ಲಾದ್ರೂ ಹೋದ್ರೆ ಛತ್ರಿ ತಗೊಂಡು ಹೋಗಿ, ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸದಾ ಜಪನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ 24/7 ಅನ್ನುವಂಥ ರೀತಿಲಿ ಜಪ ಮಣ್ಣಿನ ಧಾರಣೆ ಮಾಡಿ ಜಪ ಮಾಡ್ತಾ ಇರಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು. ಒಂದಷ್ಟು ಸಿಹಿಗಳನ್ನ ಹಂಚಿ ಅನ್ನುವಂಥದ್ದು ಇದೆ. ಒಂದಷ್ಟು ಇರುವೆ ಗೂಡಿಗೂ ಕೂಡ ಸಿಹಿನ ಹಾಕಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ಒಂದಷ್ಟು ಲಾಸ್ ಮಾಡಿದ್ದಾರೆ, ಇನ್ನೊಂದಷ್ಟು ಲಾಸ್ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಆಟಿಟ್ಯೂಡ್ನ ತುಂಬಾ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚು ಸಮಸ್ಯೆನ ಮಾಡ್ತಿದ್ದಾರೆ. ಸೊ ಎಲ್ಲ ಕಿತ್ಕೊಂಡ್ರು ಇಷ್ಟೊಂದು ಆಟಿಟ್ಯೂಡ್ ಅಲ್ಲಿ ಅವರಲ್ಲ ಅನ್ನುವಂಥ ಸಿಟ್ಟು ಕೂಡ ಇದೆ. ಸೊ ಇರ್ಲಿ ಅವರ ಸಿಟ್ಟು ಅವರಿಗೆ. ಸೊ ನಿಮ್ಮ ಗತ್ತು ನಿಮ್ಮ ಹತ್ರ ಹೀಗೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಪಾಪು ಬರುತ್ತೆ. ಸೊ ಪಾಪು ಬಗ್ಗೆ ಯೋಚನೆ ಮಾಡಬೇಡಿ. ಸೊ ಪಾಪು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಸ್ಕಿಲ್ ಒಂದಿಗೆ ನಿಮ್ಗುಟ್ಟುವಂಥ ಮಗು ಹೊಸ ಸ್ಕಿಲ್ ತಗೊಂಬಂದಿರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅಚೀವ್ಮೆಂಟ್ ಕೂಡ ಮಾಡ್ತೀರಾ ಮುಂದಿನ ದಿನಗಳಲ್ಲಿ. ಸೊ ಯಾರಿಗೋ ಟ್ವಿನ್ಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಸಿದ್ಧಿ ಬುದ್ಧಿ ಸಮೇತ ಸೊ ವಿದ್ಯಾ ಗಣಪತಿ ನಿಮ್ಮ ಜೀವನಕ್ಕೆ ಹೆಚ್ಚಿನ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ 2 ಹೆಣ್ಮಕ್ಳಿಗೂ ಕೂಡ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬದಲಾವಣೆನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಸೊ ಪ್ರೆಗ್ನೆನ್ಸಿನ ಆಗ್ಲೇ ಹೇಳ್ದಂಗೆ ಪಾಪು ಬರ್ತಾ ಇದೆ. ಓವರ್ ಒಬೆಸಿಟಿನ ಕಮ್ಮಿ ಮಾಡ್ಕೊಳ್ಳಿ. ಸಿಹಿಯಿಂದ ಒಂದಷ್ಟು ತೊಂದರೆಗಳಾಗತ್ತೆ, ಸಿಹಿನ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಜೊತೆಗೆ ನಿಮ್ಮನ್ನ ಅಥವಾ ನಿಮ್ಮ ಆರೋಗ್ಯ ಲೈಕ್ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳಾಗಿ ನೀವು ಹಾಸ್ಪಿಟ್ಲಿಗೆ ಹೋಗಿ ತೊಂದರೆ ಆಗ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗದೇ ಇರೋ ಹಾಗೆ ಹೀಲಿಂಗ್ ಮುಖಾಂತರನೇ ನಿಮ್ಮ ಹೊಟ್ಟೆಯ ಆರೋಗ್ಯನ ಸರಿಪಡಿಸ್ಕೊಳ್ಬಹುದು. ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರಿಪಡಿಸ್ಕೊಳ್ಳಿ. ಸೊ ನಿಮ್ಮ ಮುಗ್ಧತೆಗೆ, ನಿಮ್ಮ ಮುಗ್ಧ ಭಕ್ತಿಗೆ ಗಣೇಶ ಯಾವಾಗ್ಲೂ ಇರ್ತಾರೆ. ಸೊ ಹಾಗಾಗಿ ಆ ಮುಗ್ಧ ಭಕ್ತಿನ ಹಾಗೆ ಉಳಿಸ್ಕೊಂಡು ನಿಮ್ಗೇನ್ ಬೇಕೋ ಅದನ್ನ ಗಣೇಶನ ಹತ್ರ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸ್ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆಯೋ ಅದನ್ನೆಲ್ಲ ಬರ್ಕೊಳ್ಳಿ. ಮತ್ತೆ ಒಂದಷ್ಟು ಗ್ರಹಗತಿಗಳಲ್ಲಿ ವೇರಿಯೇಷನ್ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ವಿಶೇಷವಾದಂಥ ವ್ಯಕ್ತಿ ಭೇಟಿ ಆಗ್ತಾರೆ. ಸೊ ಆ ವ್ಯಕ್ತಿಯ ಭೇಟಿ ನಿಮ್ಗೆ ಏನು ಆಗೋದಿಲ್ಲ, ಆ ವ್ಯಕ್ತಿಗೆ ಲಾಸ್ ಆಗತ್ತೆ. ಹಾಗಾಗಿ ದುರುದ್ದೇಶದಿಂದ ಯಾರೇ ನಿಮ್ಮನ್ನ ಭೇಟಿ ಆಗೋದಕ್ಕೆ ಬಂದ್ರು ಅಥವಾ ಅನ್ವಾಂಟೆಡ್ ಪರ್ಸನ್ ಯಾರೇ ನಿಮ್ಮನ್ನ ಭೇಟಿ ಆಗಕ್ ಬಂದ್ರು ನೀವು ಅವ್ರನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಬೇಸ್ ಚಕ್ರ, ರೂಟ್ ಚಕ್ರನ ಹೆಚ್ಚು ಆಕ್ಟಿವ್ ಮಾಡಿದ್ದಾರೆ ಅಥವಾ ಅಲ್ಲಿ ಏನೋ ಸಮಸ್ಯೆ ಮಾಡಿದ್ದಾರೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ತಿಂಗಳು 21ರಿಂದ ತಾಯಿ ಕಾಮಾಖ್ಯ ದೇವಿಯ ಆರಾಧನೆ ಮಾಡಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಬ್ಲಡ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ರೂ ಅದೆಲ್ಲ ಸರಿ ಹೋಗುತ್ತೆ, ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ.
ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಶತ್ರುಗಳೆಲ್ಲರೂ ನಾಶ ಹೊಂದುತ್ತಾರೆ. ಇನ್ನೊಂಚೂರು ಹೆಚ್ಚು ಪೂಜೆ ಪುನಸ್ಕಾರಗಳನ್ನ ಗಣೇಶನಿಗೆ ಮಾಡಿ, ಇದರಿಂದ ಹೆಚ್ಚು ಗಣೇಶನಿಗೆ ಶಕ್ತಿ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಗ್ರೇ ಕಲರ್ ಕಾರನ್ನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಬ್ರೇಕ್ ಮೇಲೆ ಕಂಟ್ರೋಲ್ ಇರ್ಲಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬ್ರೇಕ್ನ ಕಂಟ್ರೋಲ್ ಅಲ್ಲಿ ಇಟ್ಟಿರಿ. ಮೊದಲನೇದು, ಎರಡನೇದು, ಮೂರನೇದು. ನಿಮ್ಮನ್ನ ನೀವು ಸುಂದರವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಿಂಗಂದ್ರೆ ಹಂಗಿರ್ಬೇಡಿ. ನೀವು ಚೆನ್ನಾಗಿರಿ, ಸುಂದರವಾಗಿರಿ, ಖುಷಿಯಾಗಿ ಇರಿ, ಯಾವಾಗ್ಲೂ ರೆಡಿಯಾಗಿ ಇರಿ. ನಿಮ್ಮಲ್ಲಿ ಬದಲಾವಣೆನ ತಗೊಂಬನ್ನಿ. ಪ್ರಾಕೃತಿಕ ಸೌಂದರ್ಯನ ಆಸ್ವಾದಿಸಿ. ಒಂಚೂರು ಬಿಸಿಲಲ್ಲಿ ನಿಲ್ಲಿ. ಓಕೆ. ಮೂರಲ್ಲಿ ಯಾವ್ದಾದ್ರು ಆಯ್ಕೆ ಮಾಡಿ. 3 ಬೇಕಾದ್ರೂ ಆಯ್ಕೆ ಮಾಡಿ. ಹೀಲಿಂಗ್ ಬರ್ತಾ ಇದೆ. ಸೊ ಹೀಲಿಂಗ್ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಮಾವಿನ ಹಣ್ಣನ್ನ ಮತ್ತೆ ನವಿಲ್ಗರಿನ ಸಮರ್ಪಣೆ ಮಾಡಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಯಾರೋ ಪ್ರತಿ ಸತಿ ಎಲ್ಲೋ ಹೊರಡ್ತಾರೆ, ಹೊರಟ ಮೇಲೆ ಎಲ್ರಿಗೂ ಬಾಯ್ ಬಾಯ್ ಅಂತ ಹೇಳ್ತಾರೆ, ಮತ್ತೆ ವಾಪಸ್ ಯೂ ಟರ್ನ್ ನೋಡ್ಕೊಂಡು ಅಲ್ಲೇ ಬರ್ತಾರೆ. ಅಥವಾ ಬೇರೆ ಕಡೆ ಗಾಡಿನ ಕಳಿಸ್ಬಿಟ್ಟು ಅವರೆಲ್ಲೋ ಬೇರೆ ಕಡೆ ಹೋಗುವಂತ ಪ್ಲಾನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ. ಯಾರು ಎಲ್ಲಿ ಹೋಗಿ ತಲುಪಬೇಕೋ ಅಲ್ಲಿ ಹೋಗಿ ತಲುಪಬೇಕು. ಸೊ ಮತ್ತೊಂದು ಅವಕಾಶ ಯೂನಿವರ್ಸ್ ನಿಮ್ಗೋಸ್ಕರ ಕೊಟ್ಟಿದೆ. ಅಲ್ಲಿಗೆ ಹೋಗಿ ತಲುಪಿ ಅನ್ನುವಂಥದ್ದು ಇದೆ. ಸೊ ನೀವು ಹೋಗ್ಬೇಕು ಅನ್ಕೊಂಡಿರುವಂತ ದಾರಿ ಬೇರೆ, ಯೂನಿವರ್ಸ್ ನಿಮ್ಗೆ ತೋರಿಸ್ತಾ ಇರುವಂತ ದಾರಿ ಬೇರೆ. ನೀವು ಮಧ್ಯದಲ್ಲೇ ಮಧ್ಯವರ್ತಿಗಳು ಅಥವಾ ನಿಮ್ಮ ಶತ್ರುಗಳು ಅಥವಾ ನಿಮ್ಮನ್ನ ಹಾಳ್ಗೆಡಬೇಕು ಅನ್ಕೊಂಡಿರೋರು, ಇವ್ರು ತೋರಿಸುವಂತ ದಾರಿನೇ ಬೇರೆ. ಸೊ ನೀವು ಮಧ್ಯದಲ್ಲೇ ಮಧ್ಯವರ್ತಿಗಳು ಅಥವಾ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿರುವಂತ ಥರ್ಡ್ ಪಾರ್ಟಿಗಳ ಸಹವಾಸದಿಂದ ಅರ್ಧದಲ್ಲೇ ಎಳಿತಾ ಇದ್ದೀರಾ. ಬಟ್ ಯೂನಿವರ್ಸು ಮತ್ತೆ ಡಿವೈನ್ ನಿಮ್ಗೆ ಕೊಡ್ತಿರುವಂತ ಗೈಡೆನ್ಸು, ನಿಮಗೆ ತೋರಿಸ್ತಾ ಇರುವಂತ ಮಾರ್ಗದರ್ಶನ ಬೇರೆನೇ ಇದೆ. ಅಲ್ಲಿ ಹೋಗಿದ್ದೆ ಆದ್ರೆ ಸಾಕಷ್ಟು ಶಕ್ತಿಗಳನ್ನ, ಅದ್ಭುತಗಳನ್ನ ಮತ್ತೆ ಯೂನಿವರ್ಸ್ ನಿಮ್ಗೆ ಅಂತ ಇಟ್ಟಿರುವಂತ ಒಂದಷ್ಟು ಹೀಲಿಂಗ್ ಕೋಟ್ಸ್ ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ವಾಟ್ ಈಸ್ ಹೀಲಿಂಗ್ ಕೋಟ್ಸ್ ಅಂತ ಯಾರೋ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ತನ್ನದೇ ಆದಂತ ರೀತಿಲಿ ಯೂನಿವರ್ಸ್ ಕೆಲವು ಸತಿ ನಮ್ಗೆ ಶಕ್ತಿಗಳನ್ನ ಕೊಡ್ತಾ ಇರತ್ತೆ. ಅದರದೇ ಆದ ಒಂದು ಭಾಗನ ನೀವು ಕಳ್ಕೊಳ್ತಾ ಇದ್ದೀರಾ ಪ್ರತಿ ಸತಿ ಅನ್ನುವಂಥದ್ದು ಇದೆ. ಮಿಕ್ಕಿದ್ ನಿಮಗ್ ಬಿಟ್ಟಂತ ವಿಚಾರ. ಸದ್ಯಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಮತ್ತೆ ಒಂದು ತಾಯಿ ಶಕ್ತಿಗೆ ಸೀರೆ ಮಡ್ಲಕ್ಕಿನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ. ಈ ತಾಯಿ ಶಕ್ತಿ ಎಲ್ಲೋ ಕಾಡಲ್ಲಿ ಮರಗಳ ಮಧ್ಯದಲ್ಲಿ ಇದ್ದಾಳೆ. ಅವಳಿಗೆ ಪೂಜೆ ಮಾಡಿ ಬನ್ನಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಗಾಡಿಯಿಂದ ಯಾರೋ ಬಿದ್ದು ಪೆಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. 36 ನಂಬರ್ ತುಂಬಾ ಇಂಪಾರ್ಟೆಂಟ್. ಹೀಲಿಂಗ್ ಹಾಕೊಳ್ಳಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಪ್ರೊಟೆಕ್ಷನ್ ಅಂತ ಇದೆ ಇಲ್ಲಿ. ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ, ಮತ್ತೆ ಪ್ರೊಟೆಕ್ಷನ್ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಜಲ ಸಂಬಂಧಿ ಸಮಸ್ಯೆಗಳೇನಿದೆ ಅದೆಲ್ಲವೂ ಕೂಡ ಶಾಂತವಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀರು ಕೆಲವು ಕಡೆ ಬತ್ತಿ ಹೋಗುತ್ತೆ. ಸಮುದ್ರದ ನೀರು ಇಂಗಿ ಹೋಗುತ್ತೆ, ಆವಿಯಾಗಿ ಹೋಗುತ್ತೆ. ಅಂದ್ರೆ ಸಮುದ್ರನೇ ಹಿಂದಕ್ಕೆ ಹೋಗುತ್ತೆ. ಈ ತರದ್ದೇನೋ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು 108 ದಿನದ ಯುದ್ಧ ಮುಗೀತಾ ಅಂತ ಕೇಳ್ತಿದ್ದಾರೆ. ಹೌದು, 108 ದಿನದ್ದು ಯುದ್ಧ ಮುಗೀತು. ಸೊ ನೆಕ್ಸ್ಟ್ ಬೇರೆ ತರದ್ದು ಬರಬಹುದು, ನೋಡೋಣ. ಸೊ 20 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ,
ಬ್ಲೆಸ್ಸಿಂಗ್ಸ್ ಇದೆ. ಸೊ ಪೂರ್ತಿಯಾಗಿ ದೈವ ಬಲ ನಿಮ್ಗೆ ಸಿಗ್ತಾ ಇಲ್ಲ. ಪೂರ್ತಿಯಾಗಿ ನಿಮ್ಗೆ ದೈವದ ಆಶೀರ್ವಾದ ಸಿಗ್ತಾ ಇಲ್ಲ. ನಿಮ್ಮ ಮನೆಗೂ ಹೆಚ್ಚಿನ ಆಶೀರ್ವಾದ ಸಿಗ್ತಾ ಇಲ್ಲ. ಈ ಎಲ್ಲ ಒಂದ್ ಸ್ಟ್ಯಾಚ್ಯೂ ರೀತಿ ಆಗೋಗಿದೆ. ಸೊ ಹಾಗಾಗಿ ನಿಮ್ಮ ಅದೃಷ್ಟ ನಿಮ್ಮ ಪಾಲಿಗಷ್ಟೇ ಇರೋ ಹಾಗೆ ನೋಡ್ಕೊಳ್ಳಿ. ನಿಮಗೆ ಪಕ್ಕದ ಮನೆಗೆ, ಆಚೆ ಮನೆಗೆ, ಅತ್ತೆ ಮನೆಗೆ, ತಮ್ಮನ್ ಮನೆಗೆ, ತಂಗಿ ಮನೆಗೆ ಈ ತರ ಹಂಚ್ ಹೋಗ್ತಾ ಇದೆ. ಸೊ ನಿಮ್ಗೆ ಅಂತ ಬ್ಲೆಸ್ಸಿಂಗ್ಸ್ ಇರುತ್ತೆ. ಇವಾಗ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮ್ಗೆ ಪ್ರತಿಫಲ ಕೊಟ್ಟಿರುತ್ತೆ. ಅದನ್ನ ನೀವು ಬೇರೆಯವರಿಗೆ ಕೊಡ್ತಾ ಹೋದ್ರೆ ನಿಮ್ಗೆ ಏನು ಉಳಿಯೋದಿಲ್ಲ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಗೆ ಮನೆ ಕಟ್ಟೋ ಯೋಗ ಇದೆ. ನಿಮ್ಗೆ ಮನೆ ತಗೊಳ್ಳೋ ಯೋಗ ಇದೆ. ಬಟ್ ನೀವೇನ್ ಮಾಡ್ತಿದ್ದೀರಾ? ಬೇರೆಯವ್ರ ಮನೆಗೆ ಕೊಡ್ತಾ ಇದ್ದೀರಾ. ಬೇರೆಯವರ ಒಂದಷ್ಟು ಆ ಅವು ಒಳ್ಳೇದೇನೆ. ಇನ್ನೊಬ್ರಿಗೆ ಕೆಟ್ಟದ್ ಬಯಸ್ಬಾರ್ದು. ಒಳ್ಳೇದೇ ಬಯಸೋದು. ಒಳ್ಳೇದೇನೆ. ಒಳ್ಳೇದ್ ಬಯಸೋದು ಒಳ್ಳೇದೇನೆ. ಆದ್ರೆ ನೀವು ಚೆನ್ನಾಗಿರ್ಬೇಕಲ್ವಾ? ಇವಾಗ ಫಸ್ಟು ನಿಮ್ ಹೊಟ್ಟೆ ತುಂಬಿಸ್ಕೊಬೇಕು. ನಿಮ್ ಹೊಟ್ಟೆ ತುಂಬಿಕೊಂಡ್ರೆ ನೀವ್ ಇನ್ನೊಂದ್ 10 ಜನಕ್ಕೆ ಹೊಟ್ಟೆ ತುಂಬಿಸ್ಬೋದು. ಹಾಗೇನೆ ನೀವು ಒಬ್ರಿಗೆ ಊಟ ಹಾಕಕ್ಕಿಂತ ಮುಂಚೆ ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಅದ್ರ ಅರ್ಥ ಊಟ ಮಾಡಿ ಅಂತ. ಹೊಟ್ಟೆ ತುಂಬಾ ಊಟ ಮಾಡಿ ನೀವು. ಆಮೇಲೆ ನಿಮಗ್ ಶಕ್ತಿ ಇರುತ್ತೆ ಒಂದ್ 4 ಜನಕ್ಕೆ ಬಡ್ಸೋದಕ್ಕೆ. ಸೊ ನಿಮ್ಗೆ ಶಕ್ತಿ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಊಟ ಹಾಕೊಂಡ್ ಕೂತಿರೋದ್ರಲ್ಲಿ ಅರ್ಥ ಇಲ್ಲ. ಸೊ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದ್ದಾಗ ಆ ಆಶೀರ್ವಾದನ ನಿಮ್ಮಿಂದ ಉಪಾಯವಾಗಿ ಕಿತ್ಕೊಳ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗಿಂತ ದರಿದ್ರದಲ್ಲೇ ನೀವಿರ್ಬೇಕು. ಅವ್ರಿಗಿಂತ ಕಷ್ಟದಲ್ಲೇ ನೀವಿರ್ಬೇಕು. ಅವ್ರಿಗಿಂತ ನೀವು ರೆಂಟೆಡ್ ಹೌಸ್ ಅಲ್ಲೇ ಇರ್ಬೇಕು. ಅಥವಾ ನೀವು ಲೀಸ್ ಹೀಗಿದ್ರೆ ರೆಂಟ್ ಇದ್ರೆ ಅಥವಾ ಮನೆನೇ ಇಲ್ಲ ಅಂದ್ರೆ ನೀವು ಹಾಗೆ ಇರ್ಬೇಕು. ನಿಮ್ದು ಅಂತ ಓನ್ ಹೌಸ್ ಆಗ್ಬಾರ್ದು ಅಂತ ಕಿತ್ಕೊಳ್ತಿದ್ದಾರೆ. ಬಟ್ ಭಗವಂತ ಎಲ್ರಿಗಿಂತ ಬುದ್ಧಿವಂತ ಇದ್ದಾನೆ. ನಿಮ್ ಒಳ್ಳೆತನಕ್ಕಿನ್ನ ವಿಶೇಷವಾಗಿ ಜ್ಞಾನದ ಜೊತೆಗೆ ಶಕ್ತಿನೂ ಕೊಡ್ತಿದ್ದಾನೆ. ಆದ್ರೆ ಸಮಯ ಮಿಂಚಿ ಹೋದ್ರೆ ಮತ್ತೆ ಸಮಯ ಬರೋದಿಲ್ಲ ವಾಪಸ್ಸು. ಯಾವ್ಯಾವ ಸಮಯದಲ್ಲಿ ಏನೇನ್ ಆಗ್ಬೇಕೋ ಅದೇ ಆಗ್ಬೇಕು. ಈಗಾಗ್ಲೇ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಸೊ ನೀವೆಲ್ಲೇ ಇದ್ರೂನು ನಿಮ್ಗೆ ಭಗವಂತನ ಆಶೀರ್ವಾದ ಇದೆ. ಗಣೇಶನ ಆಶೀರ್ವಾದ ಇದೆ. ಅಟ್ ದಿ ಸೇಮ್ ಟೈಮ್ ನೀವು ಏನ್ ಮುಂಜಾಗ್ರತೆ ವಹಿಸ್ಬೇಕೋ ಎಲ್ರಿಗಿಂತ ಮುಂಚಿತವಾಗಿ ನೀವು ಅಂತ ನಿಂತಾಗಷ್ಟೇ ನಿಮ್ಗೆ ಏಳಿಗೆ ಬರುತ್ತೆ. ಭಗವಂತ ಈಗ ನಿಮ್ಮ ಕೈಯಿಂದ ಭಗವಂತನ ಕೈಯಿಂದ ನಿಮ್ಮ ಅದೃಷ್ಟ ಜಾರಿ ಹೋಗ್ತಿದೆ, ಎಲ್ಲ ಕರಗ್ ಹೋಗ್ತಿದೆ. ನಿಮ್ಗೆ ಅಂತ ಆಶೀರ್ವಾದ ಮಾಡಕ್ ಎಷ್ಟೊಂದ್ ಜನ ಕ್ಯೂವಲ್ಲಿ ಇರ್ತಾರೆ. ಅದ್ರಲ್ಲಿ ಇವಾಗ ನಿಮ್ಮ ಅವಕಾಶ ಬಂದಾಗ ನೀವ್ ಅದನ್ನ ಬೇರೆಯವ್ರಿಗೆ ಬಿಟ್ಕೊಟ್ರೆ ಮುಂದೆ ಇನ್ನೆಷ್ಟು ವರ್ಷ ಬೇಕೋ, ಎಷ್ಟು ಯುಗ ಬೇಕೋ ನೀವು ಉದ್ಧಾರ ಆಗಕ್ಕೆ. ಫಸ್ಟು ನೀವು ಉದ್ಧಾರ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ತೂಕ ಕಮ್ಮಿ ಮಾಡ್ಕೊಳ್ಳಿ. ತೂಕ ಕಮ್ಮಿ ಆಗ್ತಾ ಇದೆ, ಚೆನ್ನಾಗಾಗ್ತಾ ಇದೆ, ನಗ್ನಗ್ತಾ ಇರಿ. ಬಟ್ ನಿಮ್ಮ ಅದೃಷ್ಟನ, ನಿಮ್ಮ ಆಶೀರ್ವಾದನ ಬೇರೆಯವ್ರು ಕಿತ್ಕೊಂಡು ಬದುಕೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಇದು ನಿಮ್ಮ ಡ್ಯಾಮ್ ಲೈಫ್. ನಿಮ್ಗೆ ಇರ್ಲಿ ನಿಮ್ಮ ಆಶೀರ್ವಾದ. ಕಷ್ಟಕ್ಕೆ ಆಗ್ಬೇಕು, ಸಹಾಯ ಮಾಡ್ಬೇಕು. ಅಂಥವ್ರಿಗೆ ಸಹಾಯ ಮಾಡ್ಬೇಕು. ಸುಮ್ನೆ ಯಾರ್ಯಾರಿಗೋ ನಿಮ್ಮ ಅದೃಷ್ಟನೆಲ್ಲ ಬಿಟ್ಕೊಡ್ಬೇಡಿ. ನಿಮ್ಮ ಅದೃಷ್ಟದಲ್ಲಿ ಬೇರೆಯವ್ರು ಬದುಕೋದು ಬೇಡ. ನಿಮ್ಮ ಅದೃಷ್ಟದಲ್ಲಿ ನೀವೇ ಬದುಕಿ. ನಿಮ್ಮ ಅದೃಷ್ಟದಿಂದ ಬೇರೆಯವ್ರಿಗೆ ಸಹಾಯ ಮಾಡಿ. ಹಾಗಂತ ನಿಮ್ಮನ್ನೇ ನೀವು ಕೊಟ್ಬಿಡಿ, ಮಾರ್ಕೊಂಬಿಡಿ ಅಂತಲ್ಲ. ಒಳ್ಳೇದಾಗ್ಲಿ. 44 ತುಂಬಾ ಇಂಪಾರ್ಟೆಂಟ್. 22 ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ಎಕ್ಸ್ ಲವ್ ವಾಪಸ್ ಬರುವಂತ ಸಾಧ್ಯತೆ ಇದೆ. ಅವಕಾಶ ಕೊಡಬೇಡಿ. ಎಕ್ಸ್ ಲವ್ ನ ಅವಾಯ್ಡ್ ಮಾಡಿ ಅಥವಾ ಕಟ್ ಮಾಡ್ಕೊಳ್ಳಿ ಎನರ್ಜಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ, ಶ್ರೀಮಂತವಾಗಿ ಇರ್ಲಿ, ಎಲ್ರಿಗೂ ಸ್ವಂತ ಮನೆ ಸಿಗ್ಲಿ, ರಕ್ಷೆ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.